ಸ್ವಲ್ಪ ಆದರೂ ಆಗಿರಬಹುದು ಅಂತೇಳಿ. ಮತ್ತು ಅವರು ಕನ್ನಡಕ್ಕೂ ಆದ್ಯತೆ ಕೊಟ್ಟಿದ್ದರು. ಸ್ವಲ್ಪ ತಮ್ಮ ಪರ್ಷಿಯನ್ ಭಾಷೆಗೆ ಹೆಚ್ಚು ಕೊಟ್ಟಿರುವುದಿಲ್ಲ ಅಂತಲ್ಲ, ಬಟ್ ಎಲ್ಲ ಹಿಂದೂ ಗುಡಿಗಳಿಗೆ ಕೆಡವಿದ್ರು ಮಾಡಿದರು ಅನ್ನೋದು ಇಲ್ಲ ಅನ್ನೋದು ಅಷ್ಟೇ ಗೊತ್ತದ, ತಿಳುವಳಿಕೆ ಅದ. ಅದರ ಕೊಲ್ಲೂರು ಮೂಕಾಂಬಿಕೆ ಬಗ್ಗೆ ನೀವು ಕೇಳಿದ್ದೀರಿ. ಅಲ್ಲೇ ನಮ್ಮ ಟಿಪ್ಪುಗೆ ಸಲಾಮ್ ಹೇಳುವಂಥ ಒಂದು ಪೂಜೆ ಆಗ್ತದೆ ಬೆಳಗ್ಗೆ. ಅದು ನಿರಂತರವಾಗಿ ಉಂಬಳಿ ಕೊಟ್ಟು ಮಾಡಿ ಹಿಂದೂ ಧರ್ಮದ ಈ ಒಂದು ಕ್ಷೇತ್ರ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಈ ನಮ್ಮ ಪಟ್ಟಣದಲ್ಲೂ ಸಹಿತ ಶ್ರೀರಂಗಪಟ್ಟಣದಲ್ಲೂ ಸಹಿತ ಇವರು ಅನೇಕ ಗುಡಿಗಳಿಗೆ ತಮ್ಮ ಏನಪ್ಪ ಅಂತಂದ್ರೆ ಸಹಾಯ ಸಹಕಾರ ನೀಡಿದ್ದಾರೆ ಅನ್ನೋದು ರೆಕಾರ್ಡ್ಗಳು ಸಿಗ್ತಾ ಇದ್ದಾವೆ. ಅದೇ ಕೆಲವರು ಅದ್ರ ಬಗ್ಗೆ ಇಲ್ಲ, ಅವ್ರು ವಿರೋಧ ಮಾಡಿದರು, ಹಾಗೆ ಹೀಗೆ ವಾದ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಹೆಚ್ಚಿಗೆ ನಂಬಬೇಕಾಗಿದ್ದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಂಗ್ಲೀಷರೇ ಅವ್ರ ವಿರುದ್ಧರೇ ಬರಲಿ ಪರಾರ ಬರಲಿ ಆದಷ್ಟು ಸತ್ಯಕ್ಕೆ ಸಮೀಪ ಇರುವಂಥ ವಿಷಯಗಳನ್ನ ಹೇಳ್ತಾಯಿದ್ರು. ಮತ್ತು ಅವತ್ತಿನ ಇತಿಹಾಸಕಾರರು ಸಹಿತ ಇವ್ರ ಬಗ್ಗೆ ಹೇಳೋ ಮುಂದೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ನೋಡೋಣ ನಾವು. ಮತ್ತು ಅದೇ ಕಾಲಕ್ಕೆ ಮತ್ತು ಬ್ರಿಟಿಷರು ಈಗ ಹೇಳ್ತೀನಿ ಸತ್ಯ ಹೇಳೋ ಸಮೀಪ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಕೆಲವು ಕಡೆ ಉತ್ಪ್ರೇಕ್ಷಿತವಾಗಿಯೂ ಸಹಿತ ಟಿಪ್ಪು ಬಗ್ಗೆ ಕೆಟ್ಟದಾಗಿ ಬರೆದಿರ್ಬೋದು ಅನ್ನೋ ಸಂಶಯಗಳು ಇದ್ದಾವೆ. ಒಟ್ಟಾರೆಯಾಗಿ ಅದೇನೋ ಆಗಲಿ, ಇವತ್ತು ನಾವು ಮಾತಾಡುವಂಥ ವಿಷಯ ಏನಪ್ಪ ಅಂದರೆ ಕನ್ನಂಬಾಡಿಯ ಏನು ಇವತ್ತು ಅಣೆಕಟ್ಟದ ನಮ್ಮ ಸರ್ ವಿಶ್ವೇಶ್ವರಯ್ಯನವ್ರು ಮಾಡಿದಂಥದ್ದು, ಜೊತೆಗೆ ಅದಕ್ಕೆ ಆರ್ಥಿಕ ಸಹಾಯ ಮಾಡಿದಂಥ ನಾಲ್ವಡಿಯವರು ಅವರ ಸಹಕಾರ ಅದಾಗಿದ್ದು ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಸರ್ವ ತಮ್ಮ ಧನವನ್ನು ಅದಕ್ಕೆ ವಿನಿಯೋಗ ಮಾಡಿದ್ರಿಂದಾಗಿ ಇವತ್ತು ನಮ್ಗೆ ಉಳಿತು ಒಂದು ನಮ್ಮ ಕನ್ನಂಬಾಡಿ ಅಣೆಕಟ್ಟು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾವೇರಿ ಜಲಾನಯನದಲ್ಲಿ ಎಲ್ಲರಿಗೂ ಅನುಕೂಲಗಳಾಗ್ಯದ. ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಜೊತೆಗೆ ಟಿಪ್ಪು ಏನೋ ಪ್ರಯತ್ನ ಮಾಡಿದ್ದ. ಮತ್ತು ಅಗ್ರಿಕಲ್ಚರ್ಗೆ ಇನ್ನುಳಿದ ವಿಷಯಗಳಿಗೆ ತನ್ನ ರಾಷ್ಟ್ರ ರಕ್ಷಣೆಗಾಗಿ ಕೆಲವು ಕ್ರಮ ಕೈಗೊಂಡಿದ್ದ ಅನ್ನುವಂಥವು ಏನದಾವ. ವಿಶೇಷವಾಗಿ ರೈತರಿಗೆ ಅನುಕೂಲ ಆಗುವಂಥ